ಫೈಟ್ ನಿರ್ಧಾರ ಮಾಡ್ತೇವೆ ಕೋಳಿ ವ್ಯಾಲ್ಯೂಯೇಷನ್ ಎಷ್ಟು ಅಂತ. ಅದು ನಮ್ಮ ವೀಕ್ಷಕರಿಗೆ ಕಣ್ಣಾರೆ ಈಗ ನೀವು ನೋಡಿ. ಎಕ್ಮಾರಿ ಅಂತ ಸರ್ ಇದು ಬಂದು 15,000 ರೂಪಾಯಿ ಇದು ಕೋಳಿ ಒಂದು ಕೋಳಿ. ವೀಕ್ಷಕರಿಗೆಲ್ಲ ಫಾರ್ಮರ್ಸ್ ಕಾರ್ನರ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಯಾವಾಗಲೂ ರೈತರ ತೋಟಗಾರಿಕೆ ಬೆಳೆಗಳಲ್ಲಿ ತರಕಾರಿಗಳ ಬಗ್ಗೆ ಇದ್ರ ಬಗ್ಗೆ ವಿಶೇಷವಾಗಿ ವಿಡಿಯೋಗಳನ್ನು ಹಾಕ್ತಾಯಿದ್ವಿ. ಅಂದರೆ ಇದು ರೈತರಿಗೆ ಸಂಬಂಧಪಟ್ಟಿದ್ದ ಅಂತಲೇ ಹೇಳ್ಬೋದು. ಯಾಕಂದರೆ ಕೋಳಿ ಸಾಕಾಣಿಕೆ, ಈ ಕೋಳಿ ಸಾಕಾಣಿಕೆಯಲ್ಲಿ ಮಾಮೂಲಿ ಪೌಲ್ಟ್ರಿ ಫಾರಮ್ ಮಾಡಿ ಅದನ್ನು ಕೋಳಿ ಸಾಕಾಣಿಕೆ ಮಾಡ್ತಾರೆ. ಈ ಕೋಳಿಗಳಿಗೆ ನೀವು ವ್ಯಾಲ್ಯೂಷನ್ ಕೇಳಿದ್ರೆ ಒಂದು ಸೆಕೆಂಡ್ ಆಶ್ಚರ್ಯ ಆಗೋದು. ಯಾಕೆಂದರೆ ಮನುಷ್ಯನ ನಂಬಿ ಯಾರೂ 100 ರೂಪಾಯಿ ಕೊಡೋದಿಲ್ಲ. ಒಂದು ಕೋಳಿಗೆ 1000 ರೂಪಾಯಿ ನಂಬಲೇಬೇಕು. ಯಾಕೆಂದರೆ 1 kg ಕೋಳಿ 400ರಿಂದ 500 ರೂಪಾಯಿ ಬೆಲೆ ಬಾಳುತ್ತೆ ಅಷ್ಟೇ. ಇಲ್ಲಿ ಒಂದು ಕೋಳಿ 10,000ದಿಂದ ಕನಿಷ್ಠ ನಿಮಗೆ ಲಕ್ಷಾಂತರ ರೂಪಾಯಿ, ಅಂದರೆ 1 ಲಕ್ಷ 2 ಲಕ್ಷದವರೆಗೂ ಒಂದೇ ಕೋಳಿ ಸಿಗುತ್ತೆ. ಅಂದರೆ ಅದ್ರ ವ್ಯಾಲ್ಯೂಷನ್ ಎಷ್ಟು ಅಂತ ನಿಮ್ಗೆ ಗೊತ್ತಿರ್ಬೋದು. ಅದ್ರ ಬಗ್ಗೆ ಕೋಳಿ ಸಾಕಾಣಿಕೆಯಲ್ಲಿ ಪರಿಚಯ ಹೊಂದಿರೋದು, ಅಂದರೆ ಅದ್ರ ಬಗ್ಗೆ ಅನುಭವ ಇರೋರನ್ನ ಒಬ್ಬರನ್ನ ನಾವು ಭೇಟಿ ಆಗೋದಕ್ಕೆ ಬಂದಿದ್ದೀವಿ. ಅಲ್ಲಿ ನೀವು ನೋಡ್ಬೋದು, ಈಗ ಚಿಕ್ಕದಾಗಿ ಬೋನ್ಗಳ ಥರ ಮಾಡಿದ್ದಾರೆ. ಅದರಲ್ಲಿ ಅದ್ರ ಬಗ್ಗೆ ಡೀಟೇಲ್ಸ್ಗಳನ್ನು ನಮ್ಮ ವೀಕ್ಷಕರು ಅವರು ಹಂಚ್ಕೊಡ್ತಾರೆ. ಅವ್ರ ಮುಖಾಂತರ ನಿಮಗೆ ಪರಿಚಯ ಮಾಹಿತಿಗಳನ್ನು ತಿಳಿಸ್ಕೊಳ್ಳೋಣ. ನಮಸ್ಕಾರ. ಸರ್, ಇದು ಈಗ ಈ ಕಾನ್ಸೆಪ್ಟ್ ನಿಮಗೆ ಈಗ ಬೋನ್ ಮಾಡಿ ಹೈಟೆಕ್ ಆಗಿ ಕೋಳಿ ಸಾಕ್ತಿದ್ರಲ್ವಾ, ಇದು ನಿಮ್ಗೆ ಐಡಿಯಾ ಹೆಂಗೆ ಬಂತಿದ್ದು? ನಾವು ಚಿಕ್ಕ ವಯಸ್ಸಿನಿಂದ ಪ್ರಾರಂಭ ಎಲ್ಲ ಸಾಕೊಂತ ಇದ್ರೆ ಈ ಥರ ಸಾಕಿ ಅನುಕೂಲ ಮಾಡಿಕೊಂಡ್ರೆ ಫಸ್ಟ್ ರೇಟ್ ಜಾಸ್ತಿ ಸಿಗ್ತೈತೆ. ಈಗ ಮಾಮೂಲಿ ಬಯಲಲ್ಲಿ ನಾಟಿ ಕೋಳಿಗಳು ಸಾಕ್ತಾರೆ, ಅದಕ್ಕೂ ಇದಕ್ಕೆ ಏನಾದರೂ ವಿಶೇಷ ಇದೆ? ಅದೆಲ್ಲ kg ಲೆಕ್ಕ ಮಾರ್ಬೋದು. ಇವಾಗ ಬೋನ ಸ್ಟ್ರೆಂತ್ ಮಾಡಿದ್ರೆ ಯಾರೋ ಸಾಕೋದು ಒಳ್ಳೆ ಡೆವಲಪ್ಮೆಂಟ್ ಕೋಳಿ. 1 ಲಕ್ಷ 2 ಲಕ್ಷವರೆಗೂ ಇದೆ ಅಂತ ನಿಜನ? ಇದೆ ಸರ್, ಅಂದರೆ ಇಲ್ಲಿಲ್ಲ ಇದೆ ಸರ್. ಅದು ಅಂದರೆ ಎಲ್ಲ ಫೈಟ್ಗೆ ಆ ಥರ ಮಾತ್ರ 1 ಲಕ್ಷ ಅಂದರೆ ಈಗ ನಾವು ಕೋಳಿಗಳಿಗೆ ವ್ಯಾಲ್ಯೂಷನ್ ಇಲ್ಲಿ ಬರೀ ತಿನ್ನೋದಕ್ಕೆ ಮಾತ್ರ ಅಲ್ಲ, ಅವುಗಳನ್ನ ಫೈಟ್ ಮೇಲೆ ಅವ್ರು ಅದೇ ಸರ್. ಚೆನ್ನಾಗಿ ಓಡೋ ಕುದುರೆ ಎಷ್ಟು ಅಂತ, ಚೆನ್ನಾಗಿ ಓಡೋ ಕುದುರೆಗೆ ಚೆನ್ನಾಗಿ ದುಡ್ಡು ಕಟ್ತಾರೆ, ಓಡೋ ಕುದುರೆ ಮೇಲೆ ಯಾರು ದುಡ್ಡು ಕಟ್ತಾರೆ? ಇಲ್ಲಾಂದ್ರೆ 10,000 ಮೇಲೆ. ಭೀಮವರಂ ಕೋಳಿಗಳು ತಂದು ಮರಿ ಮಾಡಿದ್ರೆ 30 ನಿಮಿಷ 40,000 ಹೆಣ್ಣು ಕೋಳಿಗೆ ಕೊಡಬೇಕು. ಆ ಕೋಳಿ ಕೊಟ್ಟರೆ 10,000 ನಿಂಚ 15,000 ಮರಿನೇ ಮಾಡ್ಬೋದು. 30 ನಿಂಚ 40,000 ಕೊಡಬೇಕು. ಒಳ್ಳೆ ಕೋಳಿ ಬೇಕಂದ್ರೆ ಅದನ್ನ ತಗೊಂಡು ನೀವು ಬ್ರೀಡಿಂಗ್ ಮಾಡಿ ಮರಿ ಮಾಡಿ. ವೀಕ್ಷಕರಿಗೆ ಗೊತ್ತಿರಲ್ಲ ಫೈಟ್ ಅಂತೇಳಿ. ಇವಾಗ ನಮಗೆ ಕೋಳಿ ಸಾಕಾಣಿಕೆದಾರರ ಕೋಳಿಗಳನ್ನ ಫೈಟ್ ಬಿಟ್ಟು ತೋರಿಸ್ತಾರೆ, ಅದು ಯಾವ ಥರ ಫೈಟ್ ಮಾಡುತ್ತೆ ಅಂತ. ಈ ಫೈಟ್ ನಿರ್ಧಾರ ಮಾಡ್ತೇವೆ ಕೋಳಿ ವ್ಯಾಲ್ಯೂಯೇಷನ್ ಎಷ್ಟು ಅಂತ. ಅದು ನಮ್ಮ ವೀಕ್ಷಕರಿಗೆ ಕಣ್ಣಾರೆ ಈಗ ನೀವು ಕೋಳಿ ಪಂದ್ಯಕ್ಕೆ ಅದನ್ನು ಯಾವ ಥರ ರೆಡಿ ಮಾಡ್ತಾರೆ ಅಂತೇಳಿ ಅಂತ. ಇದು ಸತ್ಯಾಗಿ ನೀವು ಬೇಕು ಇದಕ್ಕೆ ಫೈಟ್ಗೆ ರೆಡಿ ಮಾಡೋದು ತೋರಿಸಿದ್ರೆ ಸಾಕಲ್ವಾ ಒಂದಕ್ಕೊಂದು ಅದನ್ನ. ಕೋಳಿಗಳನ್ನ ಕುಸ್ತಿಗೆ ಬಿಟ್ಟಿದ್ರು, ಯಾವ ಥರ ಫೈಟ್ ಮಾಡಿದೆ ಅಂತ ನೀವು ನೋಡ್ಬೋದು ಕಣ್ಣಾರೆ. ಇಲ್ಲಿ ಸ್ವಲ್ಪ ಹೊತ್ತು ಅದನ್ನು ಹಂಗೆ ಬಿಟ್ಟಿದ್ದೆ, ಇಲ್ಲಿ ಮರ್ಡರ್ ಆಗೋ ಚಾನ್ಸು ಇತ್ತು. ಅದು ನೀವು ಕಣ್ಣಾರೆ ನೋಡ್ಬೋದಾಗಿತ್ತು. ಯಾಕೆಂದ್ರೆ ಅದು ಫೈಟ್ ಬಿಡಬೇಕಾದ್ರೆ ಇವ್ರು ಬರೀ ಕಾಲದಲ್ಲಿ ಬಿಡೋದು, ಅದಕ್ಕೆ ಕತ್ತಿ ಎಲ್ಲ ಕಟ್ಟಿದ್ರೆ ಕೊಲೆಗಳಾಗೋದಂತೂ ಗ್ಯಾರಂಟಿ. ಅದಕ್ಕೆ ಅವ್ರು ಸುಮ್ಮನೆ ನಮ್ಮ ವೀಕ್ಷಕರಿಗೋಸ್ಕರ ಸ್ಯಾಂಪಲ್ ಬಿಟ್ಟು ಅದನ್ನು ಅವರು ವಾಪಸ್ ಬ್ರೀಡಿಂಗ್ ಮಾಡಿಸೋದಕ್ಕೆ. ಹಾಂ, ಒಂದೊಂದು ಕೋಳಿ ಎಷ್ಟವರೆಗೂ ಬರುತ್ತೆ ಸರ್ ಇದು ವ್ಯಾಲ್ಯೂಷನ್? 13,000 ಸರ್ ಇದು. ಹಾಂ, 13,000. 13,000. ಈಗ 13,000ಕ್ಕೆ ಒಂದು ಕುರಿನೇ ಬರುತ್ತೆ. ಕುರಿ ಬರ್ತದೆ ಅಂದರೆ ಇದು ಮರಿ ಹಿಡಿದ್ರೆ ಒಳ್ಳೆ ಇಳುವರಿ ಬರ್ತದೆ. ಅದ್ರ ನಿಂತ 13,000. ಇದು ಯಾವ ಉದ್ದೇಶಕ್ಕೋಸ್ಕರ ತಗೊಂಡೋಗಿ ಸರ್ ಇದನ್ನ? ಯಾಕೆಂದ್ರೆ ಈಗ ಒಂದು ನಾಟಿ ಕೋಳಿ ಬಂದು 400ರಿಂದ 500 ರೂಪಾಯಿ kg ತಗೊಂತಾರಲ್ವಾ, ಇದು ಜಾಸ್ತಿ ಅಂದರೆ ಎಷ್ಟು kg ಬರುತ್ತೆ ಇದು? ಇದು 5 kg ಬರುತ್ತೆ. 5 kg. ಅದೇ 5 kg ಲೆಕ್ಕ ತಗೊಂಡ್ರೆ ನಮಗೆ ಒಂದು 2,000 ರೂಪಾಯಿ ಆಗುತ್ತೆ ಅಷ್ಟೇ ಅಲ್ವಾ? ಇದು 15ರಿಂದ 20,000 ಒಂದು ಕೋಳಿ ಕೊಡ್ಬೇಕಾದ್ರೆ ಅದು ಏನು ತಗೊಂಡೋಗ್ತಾರೆ ಅಂತ? ನೋಡಕ್ ಶೋಕಿ ಐತೆ ಕೋಳಿ, ತಿರ್ಗ ಫೈಟ್ ಐತೆ ಕೋಳಿ, ಚೆನ್ನಾಗಿ ಫೈಟ್ ಹೊಡಿತದೆ. ಅದರಿಂದ ಇದನ್ನ ಇದು ತಗೊಂಡೋಗುತ್ತೆ. ಅಂದ್ರೆ ಕುಸ್ತಿ ಪಂದ್ಯಕ್ಕೆ ತಗೊಂಡೋಗ್ತಾರೆ. ಆಂಧ್ರ ಅವರೆಲ್ಲ ಬಂದು ಸಿಕ್ಕಿರೋ ಸೆಕೆಂಡ್ಸ್ನೇ ರೆಡಿ ಮಾಡ್ಕೊಂಡು ಮರದ ಶೆಡ್ ಅಲ್ವಾ? ಸೆಕೆಂಡ್ಸ್ ತಗೊಂಡು ರೆಡಿ ಮಾಡಿದ್ರೆ ಸರ್. ಅಂದ್ರೆ ನೀವು ಹೊಸದಾಗಿ ಹೈಟೆಕ್ ಆಗಿ ಮಾಡ್ಬೇಕಂತ ಏನಿಲ್ಲ, ಇಷ್ಟು ಮಾತ್ರ ಮಾಡ್ಕೊಂಡ್ರೆ ಮಿನಿಮಮ್ ಇದಲ್ಲ. ಸರ್ ಮಾಡ್ಕೊಡಕ್ಕಾಗುತ್ತೆ ನಿಮಗೆ. ಇದು ಎಕ್ಮಾರಿ ಐತೆ ಸರ್. ಇದು ಬಂದು 15,000 ರೂಪಾಯಿ ಇದು ಕೋಳಿ. ಒಂದು ಕೋಳಿ 15,000. ಇದು ತಮಿಳ್ನಾಡು ತಲೆವಾರ್ ಬೀಡು ಅಂತ. ಅದರಿಂದ ನಾವು ಮರಿ ಇಳಿಸ್ಕೊಂಡು ನಾವು ದುಡ್ಡು ಮಾಡಬೇಕು ಅಂದ್ಬಿಟ್ಟು ಇದನ್ನ ತಗೊಂಬಂದಿರೋದು. ಅಂದ್ರೆ ನಿಮ್ಗೆ ಕೋಳಿನೇ ಮಾರಿ ಏನು ಸಿಗೋದಿಲ್ಲ, ಅದರಿಂದ ಬ್ರೀಡಿಂಗ್ ಮಾಡಿ ಮಾರಿದ್ರೆಗನ ಒಳ್ಳೆ ಕಾಸು ಸಿಗ್ತೈತೆ ಅಂತ ತಗೊಂಬಂದ್ಕೊಳ್ಳಿ. ನೆಕ್ಸ್ಟ್ ಆಮೇಲೆ ಈ ಕಡೆ ಇದು ತಮಿಳ್ನಾಡ್ದೆ ಕೋಳಿ.
ಚಂದಾಗ ಹೈಟ್ ಸಂಡೆ ಕುಸ್ತಿ ಮಾಡ್ತದೆ ಅಂದ್ಬಿಟ್ಟು ತಗೊಂಬಂದಿರಿ ಸರ್. ನೋಡೋದಕ್ಕೆ ಸೇಮ್ ನವಿಲು ಥರನೇ ಗರಿ ಕಾಣಿಸುತ್ತೆ ಸರ್. ಒಳ್ಳೆ ಬಣ್ಣ ಸರ್ ಇದು. ಕಾಕ್ನಂಬ್ಲಿ ಅಂತ ಏನು ಸರ್ ಹೆಸರು ಇದು? ಕಾಕ್ನಂಬ್ಲಿ ಅಂತ. ಅದೇ ತಮಿಳ್ ನೇಮ್ ಅಲ್ವಾ ಅದು? ಹಾಂ. ಇದು ಎಷ್ಟಾಗೋ ಸರ್ ಈಗ ಕೊಟ್ಟರೆ ಇದಕ್ಕೆ? ಇದು ಸರ್ ಇದು ಒಂದು 13,000 ಕೊಡ್ತಾರೆ ಸರ್. ಒಂದು ಕೋಳಿಗೆ. ಹಾಂ. ಅಂದರೆ ನೀವು ಮರಿಗಳು ಮಾಡಿಸ್ತಾರೆ? ಮರಿ ಮಾಡಿಸ್ಬಿಟ್ಟು ನಾವು ಮೆಕಾನಿಕ್ ಸೆಕ್ಷನ್ 6-7 ಸಾವಿರ ರೂಪಾಯಿಗೆ ಒಂದು ಪಟ್ಟ ಟೇಜ್ ಕೊಟ್ಟರೆಗಾನ 6-7 ಸಾವಿರ ಕೊಡ್ತಾರೆ. ಸಾಕು ನಮ್ಗೆ ಅದೇ ಸಾಕು ಸರ್. ಮರಿ ಅಂದರೆ ನೀವು ಮಾರ್ಬೇಕಂದ್ರೆ ಬ್ರೀಡಿಂಗ್ ಮಾಡಿ ಎಷ್ಟು ದಿವಸಕ್ಕೆ ಅದನ್ನ ಮಾರಬೇಕು? ಮರಿ 9 ತಿಂಗ್ಳಿಗೆ ಮಾರ್ಬೋದು. ಒಂದು ವರ್ಷದ ಮೇಲೆ ಒಂದು 2-3 ತಿಂಗ್ಳಿಗೂ ಮಾರ್ಬೋದು ಸರ್. ಅಂದರೆ ಮಿನಿಮಮ್ ಒಂದು 7-8 ತಿಂಗಳು ಸಾಕಬೇಕು. 7-8 ತಿಂಗಳು ಸಾಕ್ರೆ ನಿಮ್ಗೆ ಎಷ್ಟು ಕೆ ಜಿವರೆಗೂ ಬರುತ್ತೆ ಮರಿ? ಅದು 7-8 ಒಂದು 3-3.5 kg ಬರುತ್ತೆ ಒಂದು ಕೋಳಿ. ಸರ್ ಆಮೇಲೆ ನೆಕ್ಸ್ಟ್ ಈ ಕಡೆ ಬಂದರೆ ಅದು ಕೋಳಿ ಮೇಲೆ ಡಿಪೆಂಡ್. ಇದು ಕಾಕ್ನಂಬ್ಲಿನೇ ಸರ್. ಇದು ಸೈಜ್ ಕಮ್ಮಿ, ಆಟ ಚೆನ್ನಾಗೈತೆ. ಇದು ಒಂದು 6-7 ಸಾವಿರ ರೂಪಾಯಿ. ಇದು ಕಮ್ಮಿ ವ್ಯಾಲ್ಯೂಷನ್. ಆಟ ಆದರೆ ಫೈಟ್ ಚೆನ್ನಾಗಿ ಮಾಡ್ತೈತೆ. ಅಂದ್ರೆ ಈ ಹುಂಜೆಗಳಂದ್ರೆ ಫೈಟ್ ಮಾಡೋ ಉದ್ದೇಶಕ್ಕೋಸ್ಕರ ಅಂತ ಅಲ್ವಾ? ಫೈಟ್ ಮಾಡೋದಕ್ಕ ಬ್ರೀಡಿಂಗ್ ಮರಿ ಚೆನ್ನಾಗಿ ಸೈಜು ಎಲ್ಲ ಚೆನ್ನಾಗಿ ಬರ್ತಾಯಿದೆ ಅಂತ. ಅಂದ್ರೆ ಇವಾಗ ಕೋಳಿಗಳು ಫೈಟ್ ಮಾಡೋದನ್ನ ಕಾನೂನು ಪ್ರಕಾರ ಇಲ್ವಾ? ಮಾಡಂಗಿಲ್ಲ ಅಲ್ವಾ? ಮಾಡಂಗಿಲ್ಲ ಸರ್. ಅದೇ ಆಂಧ್ರ ತಮಿಳ್ನಾಡು ಅವರೆಲ್ಲ ಬಂದು ತಗೊಂಡು ಹೋಗ್ತಾರೆ. ಸಂಕ್ರಾಂತಿಕ ಅದಕ್ಕೆಲ್ಲ ಪಂದ್ಯ ಚೆನ್ನಾಗಿ ಇದಾಗ್ತವೆ ಅಂತ ತಗೊಂಡು. ಅದೇ ಸಂಕ್ರಾಂತಿ ಟೈಮಲ್ಲಿ ಫೈಟ್ಗಳು ಬಿಡ್ತಾರಲ್ಲ ಕೋಳಿ, ತಗೊಂಡು ಹೋಗ್ತಾರೆ. ಅದರಲ್ಲಿ ಹೆಸರು ಮಾಡ್ತಾರೆ. ಶೋಕಿಕ ಸಾಕಾಣಿಕೆ ಚೆನ್ನಾಗಿರ್ತವೆ ಸರ್. ನೆಕ್ಸ್ಟ್ ಈ ಕಡೆ ಇದು ಸರ್ ಪಟ್ಟ ಇದೆ ಸರ್. ಇದು 9 ತಿಂಗಳು ಪಟ್ಟ. ಇದು ಒಳ್ಳೆ ಸೈಜು, ಒಳ್ಳೆ ಇದು. ನೋಡೋದಕ್ಕೆ ಕುದುರೆ ತರ ಇದೆ. ಕೋಳಿ ಸಾಕಾಣಿಕೆಯಲ್ಲಿ ನಮ್ಮ ಮುನಿಕೃಷ್ಣ ಅಂತೇಳಿ ಹೇಳ್ತಾವ್ರು, ಯುವ ರೈತರವರು. ಹೌದು ಸರ್. ಹೌದು. ಅವ್ರು ನಮ್ಮ ವೀಕ್ಷಕರಿಗೋಸ್ಕರ ಮಾಹಿತಿ ಅಂತ ಹೇಳ್ತಾರೆ. ವೀಕ್ಷಕರ ಕಡೆಯಿಂದ ಅವರ ಈ ಕಾರ್ಯ ಅಂದರೆ ಕೋಳಿ ಸಾಕಾಣಿಕೆ ಕಾರ್ಯ ಯಶಸ್ವಿ ಆಗಲಿ ಅಂತ ನಮ್ಮ ವೀಕ್ಷಕರ ನಿಮ್ಮ ಕಡೆಯಿಂದ ನಾವು ಅವ್ರಿಗೆ ಅಭಿನಂದನೆ ಸಲ್ಲಿಸೋಣ.